ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಗಿ ಬೋಂಡ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಇಂಗ್ರೀಡಿಯೆಂಟ್ಸ್: 1 ಬೌಲ್ ರಾಗಿ ಹಿಟ್ಟು, 2 ಕಟ್ ಮಾಡಿರೋ ಅಂಥ ಈರುಳ್ಳಿ, 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಜೀರಿಗೆನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಬೌಲ್ ರಾಗಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ಮತ್ತು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡೇ ಹಾಕ್ಕೋಬೇಕಂತ ಏನಿಲ್ಲ, ಹಾಗೆ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಪೇಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಿದ್ದೀವಿ. ಬೇಕಂದರೆ ಕಡಲೆ ಹಿಟ್ಟನ್ನೂ ಹಾಕ್ಕೋಬೋದು. ಕಟ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಸಂಜೆ ಟೈಮ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ರಾಗಿ ಹಿಟ್ಟಿಂದ ರೊಟ್ಟಿ ಮಾಡ್ಕೊಂಡು ತಿಂತಾರೆ. ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಏನೂ ಮಾಡಲ್ಲ ರಾಗಿ ಹಿಟ್ಟಿಂದ. ಬೋಂಡ ಮಾಡ್ಕೊಂಡು ತಿಂದರೆ ಖಂಡಿತ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದೇ ಥರ ಬೋಂಡ ತಿಂತಿರ್ತೀವಿ, ಕಡಲೆ ಹಿಟ್ಟಿಂದು ಮತ್ತು ಮೆಣಸಿನ್ಕಾಯಿ ಬೋಂಡ ತಿಂತೀವಿ. ಸೊ ರಾಗಿ ಹಿಟ್ಟಿಂದ ಯಾರೂ ಅಷ್ಟೊಂದು ಮಾಡಲ್ಲ, ಕಡಿಮೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕೆಲವೊಂದು ಸಲ ಬೋರ್ ಆದಾಗ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೋಬೇಡಿ, ತುಂಬ ತೆಳ್ಳಗಾದರೆ ಅದು ಕಲಸೋಗುತ್ತೆ, ಬರೋದಿಲ್ಲ ಎಣ್ಣೆ ಒಳಗಡೆ ಬಿಡೋದಕ್ಕೆ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ನಾರ್ಮಲಾಗಿ ರೊಟ್ಟಿ ಹಿಟ್ಟು ಹೆಂಗೆ ಮಾಡ್ಕೊತೀವಿ ನೋಡಿ, ರೊಟ್ಟಿ ಹಾಕಬೇಕಾದ್ರೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಅದೇ ಥರ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕಿ ಅದು ಎಣ್ಣೆ ಕಾಯ್ದ ಮೇಲೆ ನಿಮಗೆ ಎಷ್ಟು ಪಕೋಡ ಥರ ಬೇಕಂದರೆ ಹಂಗೆ ಹಾಕ್ಕೋಬೋದು, ದಪ್ಪದಾಗಿ ಬೋಂಡ ಥರ ಬೇಕಂದರೆ ಆ ಥರ ಬೇಕಾದರೂ ಹಾಕ್ಕೋಬೋದು. ಎಣ್ಣೆ ಕಾಯೋದಕ್ಕಿಂತ ಮುಂಚೆನೇ ಹಾಕಬೇಡಿ, ತುಂಬ ಹಸಿ ಆಗುತ್ತೆ, ಆವಾಗ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಬೆಂದಮೇಲೆ ಅದೇ ಕಲರು, ಅದು ಬಬಲ್ಸ್ ಎಲ್ಲ ಬರೋದು ಸ್ಟಾಪ್ ಆಗುತ್ತೆ, ಆವಾಗ ಅದು ತಿರುವಿ ಹಾಕಬೇಕು. ನೋಡ್ತಾ ಇದ್ದೀರಾ ಅಲ್ವಾ, ಇದು ರಾಗಿ ಹಿಟ್ಟಿಂದು ಬೋಂಡ, ಅದು ಇರೋದೇ ರಾಗಿ ಹಿಟ್ಟು ಕಪ್ಪು ಕಲರು, ಹಂಗಾಗಿ ಸ್ವಲ್ಪ ಬೇಗನೆ ತೆಗೀರಿ. ಸ್ವಲ್ಪ ಜಾಸ್ತಿ ಬೇಯಿಸೋದಕ್ಕೆ ಹೋದರೆ ಫುಲ್ಲು ಕಪ್ಪಗಾಗುತ್ತೆ, ನೋಡೋದಕ್ಕೆ ಚೆನ್ನಾಗಿರಲ್ಲ, ತಿನ್ನೋದಕ್ಕೂ ಒತ್ತಿರೋ ಥರ ಅನಿಸುತ್ತೆ. ಇವಾಗ ಆಗಿದೆ ಆಲ್ರೆಡಿ, ನೋಡ್ತಿದ್ದೀರಲ್ವ, ನಾನು ತೆಗ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ನಾನು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.